Dear students, welcome to today's online class. ಈ ಕ್ವಾಂಟಿಟಿವ್ ಟೆಕ್ನಿಕ್ಸ್ನ ಲಾಸ್ಟ್ ಚಾಪ್ಟರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನ ಕೊನೆಯ ಭಾಗವಾಗಿ ನಾವು ಇವತ್ತು ಕ್ರಾಮರ್ಸ್ ರೂಲ್ ಟು ಸಾಲ್ವ್ ದ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ನಾವು ಸೈಮಲ್ಟೇನಿಯಸ್ ಈಕ್ವೇಷನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿಬಿಟ್ಟು ಈಗ ನೋಡೋಣ. ಒಂದು ಎಕ್ಸಾಂಪಲ್ ನೋಡಿ, 3x ಪ್ಲಸ್ 5y ಈಕ್ವಲ್ಸ್ 8 ಇದೆ. ಮತ್ತು ಇನ್ನೊಂದು ಈಕ್ವೇಷನ್ ಇದೆ 6x ಪ್ಲಸ್ 5y ಈಕ್ವಲ್ಸ್ 11. ನಾವು ಇದರಲ್ಲಿ x ಮತ್ತು y ವ್ಯಾಲ್ಯೂನ ಫೈಂಡ್ ಔಟ್. 6x ಪ್ಲಸ್ 5y ಈಕ್ವಲ್ಸ್ 11. ನಾವು ಇದನ್ನು ಹೇಗೆ ಸಾಲ್ವ್ ಮಾಡೋದು ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್ ಅನ್ನೋದನ್ನ ನಾವು ನೋಡೋಣ. ಈಗ ಫಸ್ಟ್ ನಾವು ಈ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳೋಣ. 1 2 3 4 ಈ 4 ನಂಬರ್ಗಳನ್ನ 3 5 6 ಆ್ಯಂಡ್ 5. ಸೊ ಇದರದ ಡಿಟರ್ಮಿನೆಂಟ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಡಿಟರ್ಮಿನೆಂಟ್ನ ನಾನು ಡೆಲ್ಟಾ ಅಂತ ಕರಿತೀನಿ. ಓಕೆ, ಡೆಲ್ಟಾ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ 3 5 6 5. ಈಗ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಪ್ರೀವಿಯಸ್ ಸೆಷನ್ನಲ್ಲಿ ನೋಡಿದ ಹಾಗೆ ಈ ಡಯಾಗನಲ್ಲಿರುವಂಥ ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 3 ಇಂಟು 5 ಮೈನಸ್ 5 ಇಂಟು 6 5 ಇಂಟು 6 ಈಕ್ವಲ್ಸ್ 3 ಇಂಟು 5 15 ಮೈನಸ್ 5 into 6 30 equals minus 15. ಸೊ ಡೆಲ್ಟಾ ಎಷ್ಟು ಬಂತು ನಮಗೆ, ಅಥವಾ ಡಿಟರ್ಮಿನೆಂಟ್ ಎಷ್ಟು ಬಂತು ಅಂದರೆ ಮೈನಸ್ 15 ಬಂದಿದೆ. ನಾವು ಈಗ ಕ್ರಾಮರ್ಸ್ ರೂಲ್ನ ಯೂಸ್ ಮಾಡಿ ಸೈಮಲ್ಟೇನಿಯಸ್ ಈಕ್ವೇಷನನ್ನು ಫೈಂಡ್ ಔಟ್ ಮಾಡುವಾಗ ಒಂದು ವಿಚಾರನ ನಾವು ನೆನಪಿಟ್ಕೋಬೇಕು. ದಟ್ ಈಸ್, ಈ ಡೆಲ್ಟಾ ನಾವು ಫೈಂಡ್ ಔಟ್ ಮಾಡ್ಕೋತೀವಲ್ವಾ, ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇದೇನಾದರೂ ಈ 0 ಇದ್ದರೆ ನಮ್ಮ ಆನ್ಸರು ಸರಿಯಾಗಿ ಬರೋದಿಲ್ಲ. ನಾವು ಸಿನ್ಸ್ ಡೆಲ್ಟಾ ಇಸ್ ನಾಟ್ ಈಕ್ವಲ್ ಟು 0 ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿಬಿಟ್ಟು ನಾವು ನೋಡೋಣ. ಈಗ ಈ ಡೆಲ್ಟಾನ ಫೈಂಡ್ ಔಟ್ ಮಾಡಿಕೊಂಡೆ. ಈಗ ನೆಕ್ಸ್ಟು ನಾನು ಇದರಲ್ಲಿ 2 ನಂಬರ್ಸ್ ಇದೆ, ಗೊತ್ತಿಲ್ಲದಿರೋ ನಂಬರ್ಗಳು, ದಟ್ ಈಸ್ ಎಕ್ಸ್ ಮತ್ತು ವೈ. ನಾನೀಗ ಡೆಲ್ಟಾ ಎಕ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಡೆಲ್ಟಾ ಎಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಈ ಎಕ್ಸ್ ಇರೋವಂಥ ನಂಬರ್ಸ್ ನೋಡಿ, 3x ಮತ್ತು 6y. ಇಲ್ಲಿ 3 ಮತ್ತು 6 ಬರ್ಕೊಂಡಿದ್ದೀವಲ್ವ, ಈ ಪ್ಲೇಸಲ್ಲಿ ನಾವು ಎಕ್ಸ್ ಬದಲಿಗೆ ಈ ಈಕ್ವೇಷನನ್ನು ರೈಟ್ ಸೈಡ್ ಇರೋವಂಥ ನಂಬರ್ಗಳನ್ನ ಬರ್ಕೋಬೇಕು. ಎಕ್ಸ್ ಇರೋವಂಥ ಜಾಗದಲ್ಲಿ, ಎಕ್ಸ್ ಜೊತೆ ಇರೋವಂಥ ನಂಬರ್ಗಳ ಜಾಗದಲ್ಲಿ ನಾವು ಆನ್ಸರ್ ಇರೋವಂಥ ನಂಬರ್ಗಳನ್ನ ಬರ್ಕೋಬೇಕು. 8 11 ಮತ್ತು ಮಿಕ್ಕಿದಂಥ ನಂಬರ್ ಸೇಮ್ ಬರೆಯೋಣ, 5 5. ಸೊ ಈಗ ಇದ್ರ ಡೆಲ್ಟಾ ಎಕ್ಸ್ದ ಡಿಟರ್ಮಿನೆಂಟ್ನ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. 8 ಇಂಟು 5 minus 5 into 11 5 into 11 8 into 5 equals 40 minus 5 into 11 55. So equals 40 minus 55 equals minus 15. So delta x ಎಷ್ಟು ಬಂತು ನನಗೆ, 15 ಬಂತು. ನೆಕ್ಸ್ಟ್ ಅದೇ ರೀತಿ ಡೆಲ್ಟಾ ವೈನ ನಾನು ಫೈಂಡ್ ಔಟ್ ಮಾಡ್ಕೋತೀನಿ. ವೈ ಇರೋವಂಥ ನಂಬರ್ಗಳ ಜಾಗದಲ್ಲಿ ನಾನು ಈ ಆನ್ಸರ್ ಇರುವಂಥ ನಂಬರ್ಗಳನ್ನ ನಾನು ಬರೀತೀನಿ. ದಟ್ ಈಸ್ 3 6 ಎಕ್ಸ್ ಜೊತೆ ಇರೋವಂಥ ನಂಬರ್ಗಳನ್ನ ಹಾಗೆ ಬರ್ಕೋತಾ ಇದ್ದೀನಿ, 3 ಮತ್ತು 6. ಹಾಗೆ ನೆಕ್ಸ್ಟ್ ವೈ ಇರೋವಂಥ ಜಾಗದಲ್ಲಿ ಈ 2 ನಂಬರ್ಗಳನ್ನ 8 ಮತ್ತು 11 ನಾನು ಬರ್ಕೊಂಡೆ. ಈಗ ಡೆಲ್ಟಾ ವೈ ಅಥವಾ ಡಿಟರ್ಮಿನೆಂಟ್ ಆಫ್ ವೈನ ನಾನು ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. 3 into 11
minus 8 into 6. 3 into 11 comes to 33 minus 8 into 6 48. This comes to 33 minus 48 comes to minus 15. ಈಗ ನನಗೆ ಡೆಲ್ಟಾ ವೈ ಎಷ್ಟು ಬಂದಿದೆ, ಡೆಲ್ಟಾ ವೈ ಕೂಡ ಮೈನಸ್ 15 ಬಂದಿದೆ. ಸೊ ಡೆಲ್ಟಾ ಎಕ್ಸ್ ಎಷ್ಟು ಬಂದಿದೆ, ಮೈನಸ್ 15. ಡೆಲ್ಟಾ ವೈ ಕೂಡ ಮೈನಸ್ 15 ಬಂದಿದೆ. ಈಗ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು ನೋಡಿ. ಎಕ್ಸ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಮೈನಸ್ ಡೆಲ್ಟಾ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ ಮೈನಸ್ 15. ಸೊ ಹಾಗೆ ಡೆಲ್ಟಾ ಕೂಡ ನಮಗೆ ಬಂದಿದೆ. ಡೆಲ್ಟಾ ಎಷ್ಟು ಬಂದಿದೆ ಅದು ಕೂಡ determinant of main matrix also has come to minus 15. Minus 15 divided by minus 15 equals 1. So that is x equals 1. ಅದೇ ರೀತಿ y ವ್ಯಾಲ್ಯೂನು ನಾವು ಫೈಂಡ್ ಔಟ್ ಮಾಡೋಣ. y ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ವಿಧಾನ ಡೆಲ್ಟಾ y ಡಿವೈಡೆಡ್ ಬೈ ಡೆಲ್ಟಾ ಈಕ್ವಲ್ಸ್ ಡೆಲ್ಟಾ y ಎಷ್ಟು ಬಂದಿದೆ, minus 15 divided by minus 15. Delta is equal minus 15. So hence y value also has come 1 from minus 15 divided by minus 15. So hence x value equals 1, y value equals 1. So now x ಮತ್ತೆ y value na ಈಗ find out ಮಾಡ್ಕೊಂಡ್ವಿ. Friends, now we move on to the second question, that is 5x minus 3y equals 24 minus 7x plus 11y equals 14. ನಾನೀಗ ಫಸ್ಟ್ ಡೆಲ್ಟಾನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಡೆಲ್ಟಾ ಈಕ್ವಲ್ಸ್ ಈ ಎರಡು ಈಕ್ವೇಷನಲ್ಲಿರುವಂಥ ಅನ್ನೋನ್ ನಂಬರ್ಸ್ ಜೊತೆ ಇರುವಂಥ ನಂಬರ್ಸ್ನ ನಾವು ಬರ್ಕೊಳ್ಬೇಕು. ದಟ್ ಈಸ್ 5 minus 3 minus 7 11. ಸೊ ಇದರ ಡಿಟರ್ಮಿನೆಂಟ್ ಅಥವಾ ಡೆಲ್ಟಾನ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ನೋಡಿ ಡೆಲ್ಟಾ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡೋದು 5 into 11 minus 3 into minus 7 minus 3 into minus 7 equals 5 into 11 55 minus into minus plus 3 into 7 21 plus 21 into minus 21. So 55 minus 21 comes to 34. So the delta equals 34. Okay, ನಾನು ಡೆಲ್ಟಾನ ಫೈಂಡ್ ಔಟ್ ಮಾಡಿಕೊಂಡೆ. ನೆಕ್ಸ್ಟು ಡೆಲ್ಟಾ ಎಕ್ಸ್ನ ನಾನು ಫೈಂಡ್ ಔಟ್ ಮಾಡ್ಕೋಬೇಕು. ಡೆಲ್ಟಾ ಎಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಈ ಎಕ್ಸ್ ಜೊತೆ ಇರುವಂಥ ವ್ಯಾಲ್ಯೂಸ್ನ ರೀಪ್ಲೇಸ್ ಮಾಡಿ ಡಿಟರ್ಮಿನೆಂಟಲ್ಲಿ ಈಕ್ವಲ್ಸಿಂದ ರೈಟ್ ಸೈಡ್ ಇರುವಂಥ ನಂಬರ್ಗಳನ್ನ ನಾನು ರೀಪ್ಲೇಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ 24 14 minus 3 11. ಸೊ ಈಗ ಇದು ಡೆಲ್ಟಾ ಎಕ್ಸ್ ಅಥವಾ ಡಿಟರ್ಮಿನೆಂಟ್ ಆಫ್ ಎಕ್ಸ್ನ ನಾನು ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 24 into 11 minus 3 into 14. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನನಗೆ 24 into 11 comes to 264. Minus into minus plus 14 into 3 42. That comes to 306. Delta x equals 306. ನೆಕ್ಸ್ಟ್ ನಾನು ಇದೇ ರೀತಿ ಡೆಲ್ಟಾ ವೈನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಡೆಲ್ಟಾ ವೈ ಈಕ್ವಲ್ಸ್ ಈ ಡಿಟರ್ಮಿನೆಂಟಲ್ಲಿ
ವೈ ಜೊತೆ ಇರುವಂಥ ನಂಬರ್ಗಳನ್ನ ಈಕ್ವಲ್ಸಿಂದ ರೈಟ್ ಸೈಡ್ ಇರುವಂಥ ನಂಬರ್ಗಳ ಜೊತೆ ನಾವು ರೀಪ್ಲೇಸ್ ಮಾಡಬೇಕು. ಮಿಕ್ಕಂಥ ನಂಬರ್ಗಳನ್ನ ಹಾಗೆ ಬರ್ಕೋಬೇಕು. ಫಸ್ಟ್ ಎಕ್ಸ್ ಜೊತೆ ಇರೋಂಥ ನಂಬರ್ಗಳನ್ನ ಹಾಗೆ ಬರಿತಾ ಇದ್ದೀನಿ. 5 - 7 ವೈ ಇರುವಂಥ ಜಾಗದಲ್ಲಿ ಈ ಈಕ್ವಲ್ಸಿಂದ ರೈಟ್ ಸೈಡ್ ಇರುವಂಥ ನಂಬರ್ಗಳನ್ನ ನಾನು ಬರಿತಾ ಇದ್ದೀನಿ. 24, 14. ಈಗ ಇದರದ್ದು ಡಿಟರ್ಮಿನೆಂಟ್ ಡೆಲ್ಟಾ ವೈನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. 5 × 14 minus 24 into minus 7. ಇದನ್ನು ಸಿಂಪ್ಲಿಫೈ ಮಾಡಿದಾಗ 5 × 14 70 minus into minus plus 24 into 7 168. So this comes to 70 plus 168 comes to 238. So delta y comes to 238. With the help of these things we can find the value of x and y. X value na hege find out ಮಾಡೋದು? Delta x divided by delta x equals 306 and delta equals 34. 306 divided by 34 comes to 9. ಹಾಗೆ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. y equals delta y divided by delta y equals 238 divided by 34 equals 238 divided by 34 comes to 7. So now we can find out ಮಾಡ್ಕೊಂಡ್ವಿ. Therefore x equals 9, y equals 7. This is the answer. ಈ ಕ್ವಶನ್ಸ್ ನಿಮಗೆ 10 ಮಾರ್ಕ್ಸ್ಗೆ ಅಥವಾ 15 ಮಾರ್ಕ್ಸ್ಗೆ ಬರೋವಂಥ ಚಾನ್ಸಸ್ಸು ಇರುತ್ತೆ ಎಕ್ಸಾಮಲ್ಲಿ. ನಾವು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ನಲ್ಲಿ ಇಲ್ಲಿ 2 ನಂಬರ್ಸ್ ಇಲ್ಲ, ಅನ್ನೋನ್ ನಂಬರ್ಸ್ ಇಲ್ಲ, ಬಟ್ ಇಲ್ಲಿ 3 ಅನ್ನೋನ್ ನಂಬರ್ಸ್ ವ್ಯಾಲ್ಯೂಸ್ ಇದೆ, ಎಕ್ಸ್, ವೈ ಆ್ಯಂಡ್ ಝೆಡ್. ನಾವೀಗ ಈ ಕ್ರಾಮರ್ ರೂಲ್ನ ಯೂಸ್ ಮಾಡಿಕೊಂಡು ಎಕ್ಸ್, ವೈ ಮತ್ತು ಝೆಡ್ ವ್ಯಾಲ್ಯೂಗಳನ್ನ ನಾವು ಫೈಂಡ್ ಔಟ್ ಮಾಡೋಣ. ಸೊ ಈಗ ನಾನು ಡೆಲ್ಟಾಗೆ ಫೈಂಡ್ ಔಟ್ ಮಾಡಲಿಕ್ಕೆ ಈ ಮ್ಯಾಟ್ರಿಕ್ಸ್ನ ಬರಿತಾ ಇದ್ದೀನಿ. ಫಸ್ಟ್ ನೋಡಿ, 2 ಎಕ್ಸ್ ಜೊತೆ ಇರೋಂಥ ನಂಬರ್ 2, ವೈ ಜೊತೆ ಇರೋಂಥ ನಂಬರ್ 1, ಝೆಡ್ ಜೊತೆ ಇರೋಂಥ ನಂಬರ್ -1. ಹಾಗೆ ಸೆಕೆಂಡ್ ರೋನಲ್ಲಿ 1, 3y, that means I am writing down the 3 plus 2z, that is I am writing 2. ಹಾಗೆ 3x ಇದೆ, ಅಲ್ಲಿ ನಾನು 3 ಬರ್ಕೋತಾ ಇದ್ದೀನಿ. -y ಇದೆ, ದಟ್ ಮೀನ್ಸ್ -1 ಬರಿತಾ ಇದ್ದೀನಿ. ಝೆಡ್ಗೆ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲಿ ಇಲ್ಲ, ಸೊ ಹಾಗಾಗಿ ನಾನು ಝೆಡ್ ಜಾಗದಲ್ಲಿ 0 ಬರಿತಾ ಇದ್ದೀನಿ. ಸೊ ಈಗ ನಾನು ಡೆಲ್ಟಾ ಅಥವಾ ಡಿಟರ್ಮಿನೆಂಟ್ನ ನಾನು ಈಗ ಫೈಂಡ್ ಔಟ್ ಮಾಡ್ಕೊಳ್ತೀನಿ. 3 × 3 ಇದ್ದಾಗ ಡಿಟರ್ಮಿನೆಂಟ್ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ಆನ್ಲೈನ್ ಕ್ಲಾಸಲ್ಲಿ ನೋಡಿದ್ದೀವಿ. ಈಗ ನಾನು ಈ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ನಂಬರ್ ನಾವು ತಗೋಬೇಕು 2 ಇಂಟು ಈ 2 ಇರುವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕ ನಂಬರ್ಗಳನ್ನ ನಾನು ಇಲ್ಲಿ ಬರಿತೀನಿ. 3, 2, -1, 0. ನೆಕ್ಸ್ಟ್ ಮೈನಸ್, ಈ ಫಸ್ಟ್ ನಂಬರ್ ಆಯಿತು. ಈಗ ಸೆಕೆಂಡ್ ನಂಬರ್ನ ನಾನು ತಗೊಳ್ತಾ ಇದ್ದೀನಿ, ದಟ್ ಈಸ್ -1 ಇಂಟು ಈ 1 ಇರೋವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕಂಥ ನಂಬರ್ಗಳನ್ನ ನಾನು ಬರ್ಕೋಬೇಕು. 1, 3, 2 ಆ್ಯಂಡ್ 0. 1, 3, 2 ಆ್ಯಂಡ್ 0. ಸೊ ನೆಕ್ಸ್ಟ್ ಈ 2 ನಂಬರ್ಗಳಾಯಿತು. ನೆಕ್ಸ್ಟ್ ನಂಬರ್ ನಾನು ತಗೊಳ್ತಾ ಇದ್ದೀನಿ, ಪ್ಲಸ್ -1 ಇಂಟು ಈ -1 ಇರುವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕಂಥ ನಂಬರ್ಗಳನ್ನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 1, 3, 3, -1. ಸೊ ಈ ಡಿಟರ್ಮಿನೆಂಟ್ನ ನಾನು ಈಗ ಸಿಂಪ್ಲಿಫೈ ಮಾಡ್ತೀನಿ.
2 into 3 into 0 minus 2 into minus 1, 2 into minus 1, minus 1 into 1 into 0 minus 2 into 3. Minus into plus minus 1 into 1 into minus 1 minus 3 into 3. Next step simplification ಮಾಡೋಣ. 2 into 3 into 0 0 minus into minus plus 2 into 1 2, that is plus 2 minus 1 1 into 0 0 minus 2 into 3 6 minus 1 into 1 into minus 1 minus 1 minus 3 into 3 9. ಈಗ ನೆಕ್ಸ್ಟ್ ಸ್ಟೆಪ್ನ ಸಿಂಪ್ಲಿಫಿಕೇಶನ್ ಮಾಡೋಣ. 2 into 2 plus 2, 2 into 2 minus 1 0 minus 6 minus 6 minus 1 minus 1 in minus 9 comes to minus 10. 2 into 2 4 minus into minus plus 6 into 1 6 minus into minus plus 10. So ಈಗ ಡಿಟರ್ಮಿನೆಂಟ್ ಎಷ್ಟು ಬರುತ್ತೆ? 4 plus 6 10, 10 plus 10 20. ಈಗ ಡಿಟರ್ಮಿನೆಂಟ್ ನಮಗೆ 20 ಬಂದಿದೆ. ಡೆಲ್ಟಾ ಈಕ್ವಲ್ಸ್ 20. ಈಗ ನಾವು ಡೆಲ್ಟಾ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಇದೇ ರೀತಿ ನಾವು ಡೆಲ್ಟಾ ಎಕ್ಸ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಡೆಲ್ಟಾ ಎಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಈ ಎಕ್ಸ್ ಇರೋವಂಥ ನಂಬರ್ಗಳ ಜಾಗದಲ್ಲಿ ನಾವು ಈಕ್ವಲ್ಸಿಂದ ರೈಟ್ ಸೈಡ್ ಇರುವಂಥ ನಂಬರ್ಗಳನ್ನ ಬರ್ಕೋಬೇಕು. 6 3 5 2 1 3 ಇದೆಲ್ಲ ಅದೇ ಜಾಗದಲ್ಲಿ 6 3 5ನ ನಾನು ಬರ್ಕೊಳ್ತಾ ಇದ್ದೀನಿ. 6 3 5 ಅದನ್ನು ಬಿಟ್ಟು ಮಿಕ್ಕ ನಂಬರ್ಗಳನ್ನೆಲ್ಲ ಹಾಗೆ ಬರ್ಕೋಬೇಕು. ದಟ್ ಈಸ್ 1 3 minus 1 1 3 minus 1 ಹಾಗೆ minus 1 2 0 minus 1 2 0. ಈಗ ನಾವು ಡೆಲ್ಟಾ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. 6 ಇಂಟು ಈ 6 ಇರೋವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕಂಥ ನಂಬರ್ಗಳನ್ನ ನಾನು ಬರ್ಕೊಳ್ತಾ ಇದ್ದೀನಿ. 3 2 minus 1 0 minus 1. ಈ 1 ಇರೋವಂಥ ರೋ ಮತ್ತು ಕಾಲಮ್ನ ನಾನು ಇಗ್ನೋರ್ ಮಾಡಿ ಮಿಕ್ಕ ನಂಬರ್ಗಳನ್ನ ನಾನು ಬರಿತಾ ಇದ್ದೀನಿ. 3 2 5 0 ಪ್ಲಸ್ minus 1 ಇಂಟು ಈ minus 1 ಇರೋವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕ ನಂಬರ್ಗಳನ್ನ ನಾನು ಬರಿತಾ ಇದ್ದೀನಿ. ದಟ್ ಈಸ್ 3 3 5 minus 1. ಈಗ ಈ ನಂಬರ್ಗಳನ್ನ ಸಿಂಪ್ಲಿಫೈ ಮಾಡೋಣ. 6 ಇಂಟು 3 ಇಂಟು 0 ಮೈನಸ್ 2 ಇಂಟು minus 1 minus 1 3 into 0 3 into 0 minus 2 into 5 plus into minus minus 1 3 into minus 1 minus 3 into 5. ಈಗ ಇದನ್ನು ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡೋಣ. 6 into 3 into 0 0
minus into minus plus 2 minus 1 3 into 0 0 minus 2 into 5 10 minus 1 3 into minus 1 minus 3 minus 3 into 5 15 equals 6 into 2 minus 1 into minus 10 minus 1 minus 3 minus 15 comes to minus 18 equals 6 into 2 12 minus into minus plus 10 minus into minus plus 18. This works out to 12 plus 10 22 22 plus 18 40. So delta x ಎಷ್ಟು ಬಂತು 40 ಬಂತು. ನಾವು ಡೆಲ್ಟಾ ಎಕ್ಸ್ನ ಫೈಂಡ್ ಔಟ್ ಮಾಡಿದ ರೀತಿಯಲ್ಲೇ ಡೆಲ್ಟಾ ವೈನ ನಾವು ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ವೈ ಈಕ್ವಲ್ಸ್ ಈ ಮ್ಯಾಟ್ರಿಕ್ಸಲ್ಲಿರುವಂಥ ನಂಬರ್ಗಳನ್ನ ಬರ್ಕೋಬೇಕು. ಬಟ್ ವೈ ಇರೋವಂಥ ನಂಬರ್ಗಳನ್ನ ವೈ ಫೈಂಡ್ ಔಟ್ ಮಾಡ್ತಿರೋಂಥ ವೈ ಇರೋವಂಥ ನಂಬರ್ಗಳನ್ನ ಈಕ್ವಲ್ಸಿಂದ ರೈಟ್ ಸೈಡ್ ಇರೋವಂಥ ನಂಬರ್ಗಳ ಜೊತೆ ನಾವು ರೀಪ್ಲೇಸ್ ಮಾಡಬೇಕು. ದಟ್ ಈಸ್ 2 1 3 ವೈ ಇರೋವಂಥ ನಂಬರ್ಗಳನ್ನ ನಾವು ಈಕ್ವಲ್ಸಿಂದ ರೈಟ್ ಸೈಡ್ ಇರೋವಂಥ ನಂಬರ್ಗಳ ಜೊತೆ ರೀಪ್ಲೇಸ್ ಮಾಡಬೇಕು. 6 3 5 ಹಾಗೆ -1 2 0. ಈಗ ಡೆಲ್ಟಾ ವೈ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಡಿಟರ್ಮಿನೆಂಟ್ನ ಬರ್ಕೊಂಡಿದ್ದೀನಿ. ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಲೈನ್ ಬರಿತೀನಿ. 2 ಇಂಟು ಈ 2ನ ಬರ್ಕೊಂಡಿದ್ದೀನಿ. ರೋ ಮತ್ತು ಕಾಲಮ್ನ ನಾವು ಇಗ್ನೋರ್ ಮಾಡಿ ಮಿಕ್ಕಂಥ ನಂಬರ್ಗಳನ್ನ ಬರಿಬೇಕು. ದಟ್ ಈಸ್ 3250 3250 ಮೈನಸ್ 6 ಇಂಟು ಈ 6 ಇರೋವಂಥ ರೋ ಮತ್ತು ಕಾಲಮನ್ನು ನಂಬರ್ಗಳನ್ನ ಬಿಟ್ಟು ಮಿಕ್ಕಂಥ ನಂಬರ್ಗಳನ್ನ ನಾವು ಬರಿಬೇಕು. ದಟ್ ಈಸ್ 1 2 3 0 ಪ್ಲಸ್ -1 ಬರ್ಕೊಂಡಿದ್ದೀನಿ. ಈ -1 ಇರೋವಂಥ ರೋ ಮತ್ತು ಕಾಲಮ್ನ ಬಿಟ್ಟು ಮಿಕ್ಕಂಥ ನಂಬರ್ಗಳನ್ನ ನಾವು ಬರಿಬೇಕು. 1 3 3 5. ಈಗ ನೆಕ್ಸ್ಟ್ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 ಇಂಟು 3 ಇಂಟು 0 minus 2 into 5 minus 6 into 1 into 0 minus 2 into 3. Next minus into minus plus into minus minus 1 into 1 into 5 1 into 5 minus 3 into 3. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 ಇಂಟು 3 ಇಂಟು 0 0 minus 2 into 5 10 minus 6 1 into 0 0 minus 2 into 3 6 minus 1 into 1 into 5 5 minus 3 into 3 9. ಈಗ next level simplification 0 minus 10 comes to minus 10 minus 6 into 0 minus 6 minus 6 minus 1 5 minus 9 equals minus 4. Simplify ಮಾಡೋಣ. 2 into minus 10 minus 20 minus into minus plus 6 into 6 36 minus into minus plus 1 into 4 that is plus 4 minus 20 plus 36 plus 4 comes to 20. So delta y comes to delta y ಎಷ್ಟು ಬಂತು ನಮಗೆ 20 ಬಂತು. ಈಗ ಡೆಲ್ಟಾ ವೈನ ಫೈಂಡ್ ಔಟ್ ಮಾಡ್ಕೊಂಡಾಗೆ ನಾವು ಕೊನೆಯದಾಗಿ ಡೆಲ್ಟಾ ಝೆಡ್ನು ಕೂಡ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನೋಡಿ
ಡೆಲ್ಟಾ ಝೆಡ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ನಾವು ಎಕ್ಸ್ ಜೊತೆ ಇರೋ ನಂಬರ್ಗಳನ್ನ ಹಾಗೆ ಬರ್ಕೋಬೇಕು, ವೈ ಜೊತೆ ಇರೋವಂಥ ನಂಬರ್ಗಳನ್ನ ಹಾಗೆ ಬರ್ಕೋಬೇಕು, ಝೆಡ್ ಜೊತೆ ಇರೋವಂಥ ನಂಬರ್ಗಳನ್ನ ಈ ನಂಬರ್ಗಳ ಜೊತೆ ಈಕ್ವಲ್ಸಿಂದ ರೈಟ್ ಸೈಡ್ ಇರೋವಂಥ ನಂಬರ್ಗಳ ಜೊತೆ ರೀಪ್ಲೇಸ್ ಮಾಡಬೇಕು. ಫಸ್ಟ್ ಡೆಲ್ಟಾ ವೈ ಈಕ್ವಲ್ಸ್ ಫಸ್ಟ್ ಕಾಲಮಲ್ಲಿ 2 1 3, ಡೆಲ್ಟಾ ಝೆಡ್ ಈಕ್ವಲ್ಸ್ ಫಸ್ಟ್ ರೋ 2 1 3. ನೆಕ್ಸ್ಟ್ ಕಾಲಮಲ್ಲಿ ನೋಡಿ 1 3 -1 1 3 -1. ಹಾಗೆ ಲಾಸ್ಟ್ ಕಾಲಮ್ ವಿಚ್ ಇಸ್ ಝೆಡ್ ಇರುವಂಥ ಜಾಗದಲ್ಲಿ ನಾವು ಈಕ್ವಲ್ಸಿಂದ ರೈಟ್ ಸೈಡ್ ಇರುವಂಥ ನಂಬರ್ಗಳನ್ನ ಬರ್ಕೋಬೇಕು. ಯಾಕಂದರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಿರೋದು ಝೆಡ್ ವ್ಯಾಲ್ಯೂ 6 3 and 5. 6 3 and 5. ಈ ಡಿಟರ್ಮಿನೆಂಟ್ನ ನಾನು ಸಿಂಪ್ಲಿಫೈ ಮಾಡ್ತೀನಿ. ಈಕ್ವಲ್ಸ್ ಫಸ್ಟ್ 2 ಬರ್ಕೊತೀನಿ. 2 ಇಂಟು 2 ಇರೋವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕ ನಂಬರ್ಗಳನ್ನ ಬರಿತಾ ಇದ್ದೀನಿ. 3 3 -1 5 ಮೈನಸ್ 2 ಆದಮೇಲೆ ನೆಕ್ಸ್ಟ್ ನಂಬರ್ 1 ಇಂಟು ಈ 1 ಇರುವಂಥ ರೋ ಮತ್ತು ಕಾಲಮ್ನ ಬಿಟ್ಟು ಮಿಕ್ಕ ನಂಬರ್ಗಳನ್ನ ಬರಿತಾ ಇದ್ದೀನಿ. 1 3 3 and 5. 1 3 3 5. ನೆಕ್ಸ್ಟ್ ಕೊನೆಯ ನಂಬರ್ 6 6 ಇಂಟು ಈ 6 ಇರುವಂಥ ರೋ ಮತ್ತು ಕಾಲಮ್ನ ಇಗ್ನೋರ್ ಮಾಡಿ ಮಿಕ್ಕಂಥ ನಂಬರ್ಗಳನ್ನ ಬರಿತಾ ಇದ್ದೀನಿ. 1 3 3 -1. ಇದನ್ನು ಸಿಂಪ್ಲಿಫೈ ಮಾಡೋಣ. 2 ಇಂಟು 3 ಇಂಟು 5 ಮೈನಸ್ 3 ಇಂಟು -1 3 ಇಂಟು -1 -1 ಇಂಟು 1 ಇಂಟು 5 minus 3 into 3 plus 6 1 into -1 1 into -1 minus 3 into 3. ಈಗ ನೆಕ್ಸ್ಟ್ ಲೆವೆಲ್ ಸಿಂಪ್ಲಿಫಿಕೇಶನ್ ಮಾಡೋಣ. ನಾವು 2 ಇಂಟು 3 ಇಂಟು 5 15 minus into minus plus 3 into 1 3 minus into minus plus 3 minus 1 into 5 into 1 5 minus 3 into 3 9 plus 6 into 1 into -1 -1 minus 3 into 3 9. Next level simplification. 2 15 plus 3 18 minus 1 5 minus 9 minus 4 plus 6 into -1 minus 9 minus 10 equals 2 into 18 36 minus into minus plus 4 minus into plus minus 6 into 10 60. ಈಗ ನೋಡಿ 36 plus 4 40 40 minus 60 minus 20. So delta Z comes to minus 20. ಈಗ ನಾವು ಎಕ್ಸ್ ವೈ ಮತ್ತು ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋ ವ್ಯಾಲ್ಯೂಸ್ ನಾನು ಬರ್ಕೊಳ್ತೀನಿ. ಡೆಲ್ಟಾ ಎಷ್ಟು ಬಂದಿದೆ ಅಂದರೆ ಡೆಲ್ಟಾ ಕಮ್ಸ್ ಟು ಡೆಲ್ಟಾ 20 ಬಂದಿದೆ. ಡೆಲ್ಟಾ 20 ಬರ್ಕೊತೀನಿ. ಹಾಗೆ ಡೆಲ್ಟಾ ಎಕ್ಸ್ ಎಷ್ಟು ಬಂದಿದೆ ನೋಡೋಣ. ಡೆಲ್ಟಾ ಎಕ್ಸ್ ಕಮ್ಸ್ ಟು ಡೆಲ್ಟಾ ಎಕ್ಸ್ ಎಷ್ಟು ಬಂದಿದೆ 40 ಬಂದಿದೆ. ಡೆಲ್ಟಾ ಎಕ್ಸ್ 40. ಹಾಗೆ ಡೆಲ್ಟಾ ವೈ ಎಷ್ಟು ಬಂದಿದೆ ಬರ್ಕೊಳ್ತಾ ಇದ್ದೀನಿ. ಡೆಲ್ಟಾ ವೈ ಈಕ್ವಲ್ಸ್ 20. ಹಾಗೆ ಕೊನೆಯದಾಗಿ ಡೆಲ್ಟಾ ಝೆಡ್ ಎಷ್ಟು ಬಂದಿದೆ ನೋಡೋಣ. ಡೆಲ್ಟಾ ಝೆಡ್ ಈಕ್ವಲ್ಸ್ -20. ಸೊ ಈಗ ಈ ನಂಬರ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಈಕ್ವಲ್ಸ್
delta x divided by delta equals 40 divided by 20 equals 2. ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಬಂದಾಯಿತು. ನೆಕ್ಸ್ಟ್ ಈಗ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ವೈ ಈಕ್ವಲ್ಸ್ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ವೈ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಎಷ್ಟು 20 ಡಿವೈಡೆಡ್ ಬೈ ಡೆಲ್ಟಾ ಈಕ್ವಲ್ಸ್ 20 ಈಕ್ವಲ್ಸ್ ವೈ ವ್ಯಾಲ್ಯೂ ಎಷ್ಟು ಬಂತು 1 ಬಂತು. ಹಾಗೆ ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಝೆಡ್ ವ್ಯಾಲ್ಯೂ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಎಷ್ಟು ಬಂದಿದೆ -20 ಡಿವೈಡೆಡ್ ಬೈ ಡೆಲ್ಟಾ 20 ಈಕ್ವಲ್ಸ್ -1. ಸೊ ನಾವಿಗೆ ಈಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಸಿಕ್ಕಿದೆ. ಎಕ್ಸ್ ಈಕ್ವಲ್ಸ್ 2, y equals 1, z equals -1. This is the answer. With this we have come to the end of the matrix and determinants chapter. Hope you are following the video slowly. ಈ ವಿಡಿಯೋ ನೋಡ್ತಾನೆ ನೀವು ಲೆಕ್ಕಗಳನ್ನ ಕೂಡ ಮಾಡಿ ಹಾಗೆ ಅಸೈನ್ಮೆಂಟ್ಗೆ ಕೊಟ್ಟಿರೋಂಥ ಪ್ರಾಬ್ಲಮ್ಗಳನ್ನೂ ಕೂಡ ಸಾಲ್ವ್ ಮಾಡಿ ನನಗೆ ಕಳಿಸಿ. ಡೌಟ್ಸ್ ಇದ್ದರೆ ನೀವು ನನ್ನನ್ನು ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.